ನಮಸ್ತೆ ವೀಕ್ಷಕರೇ, NR Bird ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನಶಂಕರಿ 6th ಸ್ಟೇಜ್ 9th ಬ್ಲಾಕ್ ಅಲ್ಲಿ ಇದೀವಿ. ಒಂದು 20x30 ಮೆಜರ್ಮೆಂಟ್ ಅಲ್ಲಿ ಅದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಅದರಲ್ಲಿ ಒಂದು ಟ್ರಿಪ್ಲೆಕ್ಸ್ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಸೊ ಈ ಪ್ರಾಪರ್ಟಿನ ತೋರ್ಸೋದಕ್ಕೆ ಅಂತ ಬಂದಿದೀವಿ. ಒಳಗೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎಂಟ್ರೆನ್ಸ್ ಅಲ್ಲಿ ನೀವು ನೋಡಬಹುದು, ಸೇಫ್ಟಿಗೆ ನಿಮಗೆ ಪಾರ್ಕಿಂಗ್ ಏನ್ ಬರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಪಾರ್ಕಿಂಗ್ ಅಲ್ಲಿ ಒಂದು ಯೂಸ್ ಗೇಟ್ಸ್ ಕೊಟ್ಟಿದ್ದಾರೆ. ನಿಮಗೆ CC ಕ್ಯಾಮ್ರಾ ಅಟ್ಯಾಚ್ ಮಾಡೋದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನಿಮಗೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಏರಿಯಾ ಪಾರ್ಕಿಂಗ್ಗೆ ಮಾಡಿದ್ದಾರೆ. ಇಲ್ಲಿ ನೀವು 2 to 3 ಕಾರ್ಸ್ನ ನಿಲ್ಲಿಸ್ಬೋದು, ಸುಮಾರು 2 ವೀಲರ್ನ ಕೂಡ ನಿಲ್ಲಿಸ್ಬೋದು. ಇಲ್ಲಿ ನಿಮಗೆ ಮೀಟರ್ ಬೋರ್ಡ್ ಬರುತ್ತೆ. ವಾಟರ್ ಫೆಸಿಲಿಟಿ ನಿಮಗೆ ಅಲ್ಲಿ ಸಂಪ್ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ವೆಂಟಿಲೇಷನ್ಗೆ ಪಾರ್ಕಿಂಗ್ ಏರಿಯಾದಲ್ಲೂ ನಿಮಗೆ ಹಿಂದೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ, ಗ್ರಿಲ್ಸ್ ಹಾಕಿ. ನಿಮಗೆ ರೇಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ನೀವು ಸ್ಟೆಪ್ಸ್ ಕೂಡ ನೋಡ್ಬೋದು, ಗ್ರಾನೈಟಲ್ಲಿ ಎಲ್ಲ ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ನಿಮಗೆ ಫಸ್ಟ್ ಫ್ಲೋರು ಎಂಟ್ರೆನ್ಸಲ್ಲಿ ನೀವು ಇಲ್ಲಿ ನೋಡ್ಬೋದು, ಒಂದು ಕಾರಿಡೋರ್ನ ಟಫ್ ಆ್ಯಂಡ್ ಗ್ಲಾಸ್ ಹಾಕಿ ಕವರ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಎಲ್ಲ ನಿಮಗೆ ಟೀಕುಡ್ದೇ ಬರುತ್ತೆ. ನಿಮ್ಗೆ ಇಲ್ಲಿ ಕಾಪರ್ ಫಿಟ್ಟಿಂಗ್ಸ್ನ ನೋಡ್ಬೋದು, ಒಂದು ಒಳ್ಳೆ ಡಿಸೈನ್ಸ್ ಕೊಟ್ಟಿದ್ದಾರೆ. ಮೇನ್ ಡೋರ್ಗೂ ಅಟ್ಯಾಚ್ ಆಗಿರುವಂಥ ಇದೊಂದು ಯೂಜ್ ವಿಂಡೋ ಇದೆ. ಇವರು ಎಲ್ಲ ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿದೇ ಹಾಕಿದ್ದಾರೆ. ಸೊ ನಿಮಗಿಲ್ಲಿ ಓಪನ್ ಕಿಚನ್ ಕಾನ್ಸೆಪ್ಟ್ ಬರುತ್ತೆ. ನಿಮ್ಗೆ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಇದು ಓಪನ್ ಕಿಚನ್ ಬರುತ್ತೆ. ಇಲ್ಲಿ ಒಂದು ಸಿಂಕ್ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಸ್ಟೋರೇಜ್ಗೆ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸೇ ಮಾಡಿದ್ದಾರೆ. ಕಿಚನ್ಗೆ ಅಟ್ಯಾಚ್ ಆಗಿರುವಂಥ ಯುಟಿಲಿಟಿ ಏರಿಯಾ ಇದೆ ಇಲ್ಲಿ. ಸೊ ಯುಟಿಲಿಟಿ ಏರಿಯಾದಲ್ಲಿ ನಿಮಗೊಂದು ಬಾತ್ರೂಮ್ ಕೂಡ ಬರುತ್ತೆ. ಸೊ ಅದು ನಿಮಗೆ ಅಟ್ಯಾಚ್ ಆಗಿ ಕಾಮನ್ ಬಾತ್ರೂಮ್ ಆಗಿದೆ. ಸೊ ಇಲ್ಲಿಂದ ನಿಮಗೆ ಓಪನ್ ಕಿಚನ್ ಪಕ್ಕದಲ್ಲಿ ದೇವ್ರ ಮನೆ ಬರುತ್ತೆ. ನಿಮಗೆ ಕಿಚನ್ಗೂ ಕೂಡ ವೆಂಟಿಲೇಷನ್ ಇದೆ. ಸೊ ಅಲ್ಲಿ ವಿಂಡೋಸ್ ಕೊಟ್ಟಿರೋದ್ರಿಂದ ಇದು ನಿಮಗೆ ಲಿವಿಂಗ್ ಏರಿಯಾ ಇದೆ. ಇಲ್ಲಿ ನೀವು ನೋಡ್ಬೋದು, ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಅದಕ್ಕೂ ಒಂದು ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಡೋರ್ಸ್. ಆ್ಯಂಡ್ ಲಿವಿಂಗ್ ಏರಿಯಾದಲ್ಲಿ ವೆಂಟಿಲೇಷನ್ಗೆ ಈ ಸೈಡ್ ಪೂರ್ತಿ ನಿಮಗೆ ಮೇನ್ ರೋಡ್ಗೆ ಕನೆಕ್ಟ್ ಆಗುವಂಥ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ಟೆಪ್ಸ್ ಕೆಳಗಡೆ UPS ಆ ಥರ ಏನಾದರೂ ಸ್ಟೋರ್ ಮಾಡೋದಕ್ಕೆ ಆ ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ. ನಿಮಗೆ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಬರುತ್ತೆ. ಸೊ ಇಲ್ಲಿ ಇನ್ ಬಿಟ್ವೀನ್ ಏನು ಗ್ಯಾಪ್ ಇದೆ, ಈ ಸ್ಪೇಸ್ನ ಅವರು ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಬಿಟ್ಟು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ರೂಮ್ಸ್ಗೆ ಎಲ್ಲ ಕಡೆನೂ ಸ್ಟೋರೇಜ್ಗೆ ನಿಮಗೆ ಒಂದು ಯೂಜ್ ವಾರ್ಡ್ರೋಬ್ಸ್ ಹಾಕಿದ್ದಾರೆ. ಇದೆಲ್ಲ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲೂ ಕೂಡ ಸ್ಟೋರೇಜ್ ಇದೆ. ಸೊ ರೂಮಲ್ಲೂ ನಿಮಗೆ ವೆಂಟಿಲೇಷನ್ಗೆ ವಿಂಡೋಸ್ ಇದೆ. ಸೊ ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಥರ ಏನು ಡೋರ್ ಕೊಟ್ಟಿದ್ದಾರೆ, ಅಲ್ಲಿ ಹಿಂದೆ ನಿಮಗೆ ಒಂದು ಹಿಡನ್ ಟಾಯ್ಲೆಟ್ ಇದೆ. ಸೊ ಈ ರೂಮ್ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ಇದು ಸೆಕೆಂಡ್ ರೂಮ್. ಇಲ್ಲಿ ನಿಮ್ಗೊಂದು ಅಡ್ವಾಂಟೇಜ್, ಈ ರೂಮಲ್ಲಿ ಬಾಲ್ಕನಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಟಾಯ್ಲೆಟ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಈ ಸೈಡ್ ನಿಮಗೆ ಸ್ಟೋರೇಜ್ ಮಾಡಿದ್ದಾರೆ, ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವೆಂಟಿಲೇಷನ್ಗೆ ವಿಂಡೋಸ್ ಇದೆ. ಇಲ್ಲಿ ನೀವು ನೋಡ್ಬೋದು, ಒಂದು ಸ್ಮಾಲ್ ಬಾಲ್ಕನಿ ಅಟ್ಯಾಚ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಟಾಯ್ಲೆಟ್ ಅಟ್ಯಾಚ್ ಆಗಿದೆ. ನಿಮಗೆ ನೆಕ್ಸ್ಟ್ ಫ್ಲೋರ್ ಏನಿದೆ, ಅಲ್ಲಿ ಸ್ಟೆಪ್ಸ್ ಹತ್ರ ಸ್ಕೈಲೈಟ್ ಕಾನ್ಸೆಪ್ಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇಲ್ಲಿ ಲೈಟ್ಸ್ ಅವಶ್ಯಕತೆ ಇರಲ್ಲ ಡೇ ಟೈಮಲ್ಲಿ.
ನಿಮಗೆ ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಜೊತೆಗೆ ಟೆರೆಸ್ ಏರಿಯಾ ಇದೆ. ಸೊ ಎಲ್ಲ ಬೆಡ್ರೂಮ್ಸ್ ಕೂಡ ಇವರು ಫಾಲ್ಸ್ ಸೀಲಿಂಗ್ನ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡಿದ್ದಾರೆ, ವಿತ್ ಲೈಟಿಂಗ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಇಲ್ಲೂ ನಿಮಗೆ ಸ್ಟೋರೇಜ್ ಬರುತ್ತೆ. ಆ್ಯಂಡ್ ಈ ಬೆಡ್ರೂಮ್ಗೂ ಒಂದು ಸ್ಮಾಲ್ ಬಾಲ್ಕನಿ ಇದೆ. ಆ್ಯಂಡ್ ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ನಿಮಗೆಲ್ಲ ವಾಶ್ರೂಮ್ಸಲ್ಲೂ ವಾಲ್ ಮೌಂಟೆಡ್ ಕಮೋಡ್ ಇರುತ್ತೆ. ಸೊ ಇದು ಟೆರೆಸ್ ಏರಿಯಾ. ಸೇಫ್ಟಿಗೆ ನಿಮಗೆ ಡೋರ್ ಕೂಡ ಕೊಟ್ಟಿದ್ದಾರೆ ಟೆರೆಸ್ ಏರಿಯಾಗೆ. ಆ್ಯಂಡ್ ಇಲ್ಲಿ ನಿಮಗೆ ಮಂಗಳೂರು ಟೈಲ್ಸ್ ಹಾಕಿ ಟೆರೆಸ್ ಏರಿಯಾನ ಕವರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗಿಗೂ ಸ್ಪೇಸ್ ಇದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಲಾಸ್ಟ್ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ವೀಕ್ಷಕರೇ, ನೀವೀಗ ಏನು ನೋಡಿದ್ರೆ 20x30 ಅವರು ಎಷ್ಟು ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು, ಯುಟಿಲೈಸ್ ಮಾಡಿ ಒಂದು ಒಳ್ಳೆ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ನಿಮಗೆ ಮೇನ್ ಪ್ರೀಮಿಯಂ ಲೊಕೇಶನಲ್ಲಿ ಬರುತ್ತೆ. ಪಕ್ಕದಲ್ಲೇ ನಿಮಗೆ ನೈಸ್ ರೋಡ್ ಕೂಡ ಕಾಣುತ್ತೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಎಲ್ಲ ಹತ್ತಿರದಲ್ಲಿದೆ. ಆ್ಯಂಡ್ ಈ ಪ್ರಾಪರ್ಟಿಲಿ ನಿಮಗೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋವಂಥ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಫೀ ಇಲ್ಲದೆ ನೀವು ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.